ಹೀಗೆ ಒಮ್ಮೆ ಗೋಪಿಕೆಯರೆಲ್ಲ ಕೃಷ್ಣನ ಬಳಿಗೆ ಓಡೋಡಿ ಬರ್ತಾರೆ. ಕೃಷ್ಣನ ಬಳಿಗೆ ಬಂದಂತಹ ಗೋಪಿಕೆಯರೆಲ್ಲ, ಕೃಷ್ಣ ಕೃಷ್ಣ, ನಾವೆಲ್ಲರೂ ಅಗಸ್ತ್ಯರಿಗೆ ನೀಡುವುದಕ್ಕಾಗಿ ಆಹಾರವನ್ನು ತಂದಿದ್ದೇವೆ. ಆದರೆ ಕೃಷ್ಣ, ನಮ್ಮ ಮಾರ್ಗ ಮಧ್ಯದಲ್ಲಿ ಯಮುನಾಜಿ ಇದ್ದಾರೆ. ಕೃಷ್ಣ, ಈ ಸಮಯದಲ್ಲಿ ನೀನೇ ಹೇಗಾದರೂ ಮಾಡಿ ಏನಾದರೂ ಮಾಡಿ ನಮ್ಮೆಲ್ಲರಿಗೂ ಸಹಾಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಕೃಷ್ಣ ಗೋಪಿಕೆಯರ ಮುಖವನ್ನು ನೋಡುತ್ತಾ ಮುಗುಳ್ನಗುತ್ತಾ, ನೀವೆಲ್ಲರೂ ಯಮುನಾಜಿ ಬಳಿಗೆ ಹೋಗಿ, ಅವರ ಬಳಿಗೆ ಹೋಗಿ, ಕೃಷ್ಣ ಬ್ರಹ್ಮಚಾರಿಯಾಗಿದ್ದರೆ ಮಾತ್ರ ದಾರಿಯನ್ನು ಮಾಡಿಕೊಡುವಂತೆ ಕೇಳಿಕೊಳ್ಳಿ. ಖಂಡಿತವಾಗಿಯೂ ಯಮುನಾಜಿ ನಿಮ್ಮೆಲ್ಲರಿಗೂ ದಾರಿಯನ್ನು ಮಾಡಿಕೊಡುತ್ತಾರೆ ಅಂತ ಹೇಳ್ತಾನೆ. ಗೋಪಿಕೆಯರಿಗೆಲ್ಲರಿಗೂ ಆಶ್ಚರ್ಯ, ಅರೆ ಏನಿದು ಕೃಷ್ಣ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ? ಕೃಷ್ಣ ತುಂಬ ತುಂಟ. ಕೃಷ್ಣ ಯಾವಾಗಲೂ ನಮ್ಮ ಹಿಂದೆ ಮುಂದೆನೇ ಸುದುತ್ತಾ ಇರ್ತಾನೆ. ಕೃಷ್ಣ ಬೆಣ್ಣೆಯನ್ನೆಲ್ಲ ಕದೀತಾ ಇರ್ತಾನೆ. ಹೀಗಿರುವಾಗ ಕೃಷ್ಣ ಅದು ಯಾವ ರೀತಿಯಾಗಿ ಬ್ರಹ್ಮಚಾರಿ? ಸರಿ, ನೋಡೇ ಬಿಡೋಣ ಅಂತ ತಿಳಿದಂತಹ ಎಲ್ಲ ಗೋಪಿಕೆಯರು ಯಮುನಾ ನದಿಯ ಬಳಿಗೆ ಬಂದು, ಓ ಯಮುನಾಜಿ, ಓ ಯಮುನಾಜಿ, ಕೃಷ್ಣ ಬ್ರಹ್ಮಚಾರಿಯಾಗಿದ್ದರೆ ಮಾತ್ರ ನಾವೆಲ್ಲರೂ ನದಿಯನ್ನು ದಾಟುವುದಕ್ಕೆ ದಾರಿಯನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ತಾರೆ. ಯಮುನಾಜಿ ಎಲ್ಲ ಗೋಪಿಕೆಯರಿಗೂ ದಾರಿಯನ್ನು ಮಾಡಿಕೊಡ್ತಾರೆ. ಎಲ್ಲ ಗೋಪಿಕೆಯರು ಅಗಸ್ತ್ಯ ಮುನಿಗಳ ಬಳಿ ಬರ್ತಾರೆ. ಅವರ ಬಳಿಗೆ ಬಂದಂತಹ ಎಲ್ಲ ಗೋಪಿಕೆಯರು ತಾವು ತಂದಿದ್ದಂತಹ ಎಲ್ಲ ಆಹಾರವನ್ನು ನೀಡ್ತಾರೆ. ಅಗಸ್ತ್ಯ ಮುನಿಗಳು ಸಹ ಆಹಾರವನ್ನು ಸೇವನೆಯನ್ನು ಮಾಡ್ತಾರೆ. ಸಂಜೆ ಆಗುತ್ತಾ ಬಂತು. ಎಲ್ಲ ಗೋಪಿಕೆಯರು ಮರಳಿ ವಾಪಸ್ ಹೋಗುವಂತಹ ಸಮಯ. ಎಲ್ಲ ಗೋಪಿಕೆಯರು ಅಗಸ್ತ್ಯ ಮುನಿಗಳ ಬಳಿ ಬಂದು, ಮುನಿವರೆಯರೇ, ಸಂಜೆ ಆಗುತ್ತಾ ಬಂತು, ನಾವು ಎಲ್ಲರೂ ಮನೆಗೆ ಮರಳಿ ಹೋಗುವಂತಹ ಸಮಯ. ನಾವು ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಮತ್ತೆ ಯಮುನಾಜಿ ಸಿಗುತ್ತಾರೆ. ಈ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ನದಿಯನ್ನು ದಾಟುವಂತಹದ್ದು? ಈ ಸಮಯದಲ್ಲಿ ನೀವೇ ನಮಗೆ ಸಹಾಯವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಅಗಸ್ತ್ಯ ಮುನಿಗಳು ಗೋಪಿಕೆಯರಿಗೆ, ಅಗಸ್ತ್ಯರು ಉಪವಾಸದಲ್ಲಿ ಇದ್ದರೆ ಮಾತ್ರ ದಾರಿಯನ್ನು ಮಾಡಿಕೊಡುವಂತೆ ಯಮುನಾಜಿ ಬಳಿ ಹೋಗಿ ಕೇಳಿ, ಯಮುನಾಜಿ ಖಂಡಿತವಾಗಿಯೂ ನಿಮಗೆಲ್ಲ ದಾರಿಯನ್ನು ಮಾಡಿಕೊಡುತ್ತಾರೆ ಅಂತ ಅಗಸ್ತ್ಯ ಮುನಿಗಳು ಗೋಪಿಕೆಯರಿಗೆ ಹೇಳ್ತಾರೆ. ಗೋಪಿಕೆಯರಿಗೆ ಮತ್ತೆ ಆಶ್ಚರ್ಯ, ಅರೆ ಏನಿದು? ಅಗಸ್ತ್ಯ ಮುನಿಗಳು ನಮ್ಮ ಕಣ್ಣ ಮುಂದೆನೇ ಆಹಾರವನ್ನು ಸೇವನೆಯನ್ನು ಮಾಡಿದ್ದಾರೆ. ಆಹಾರವನ್ನು ಸೇವನೆಯನ್ನು ಮಾಡಿದ್ರೂ ಸಹ ಇದ್ಯಾವ ರೀತಿಯಾದಂತಹ ಉಪವಾಸ? ಸರಿ, ಇದನ್ನು ಸಹ ನೋಡಿಯೇ ಬಿಡೋಣ ಅಂತ ತಿಳಿದಂತಹ ಎಲ್ಲ ಗೋಪಿಕೆಯರು ಮತ್ತೆ ಯಮುನಾ ನದಿಯ ಬಳಿಗೆ ಬಂದು, ಓ ಯಮುನಾಜಿ, ಓ ಯಮುನಾಜಿ, ಅಗಸ್ತ್ಯರು ಉಪವಾಸದಲ್ಲಿ ಇದ್ದರೆ ಮಾತ್ರ ನಮ್ಮೆಲ್ಲರಿಗೂ ನದಿಯನ್ನು ದಾಟುವುದಕ್ಕೆ ದಾರಿಯನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ತಾರೆ. ಯಮುನಾಜಿ ಮತ್ತೆ ದಾರಿಯನ್ನು ಮಾಡಿಕೊಡುತ್ತೆ. ಎಲ್ಲ ಗೋಪಿಕೆಯರು ಮರಳಿ ಮನೆಗೆ ವಾಪಸ್ ಬರ್ತಾರೆ. ಎಲ್ಲ ಗೋಪಿಕೆಯರಿಗೂ ರಾತ್ರಿ ಎಲ್ಲ ಯೋಚನೆ, ಕೃಷ್ಣ ತುಂಬ ತುಂಟ, ರಾತ್ರಿಯಾಗಲು ನಮ್ಮ ಹಿಂದೆ ಮುಂದೆನೇ ಸುದುತ್ತಾ ಇರ್ತಾನೆ. ತುಂಬ ತುಂಟನಾಗಿದ್ದರೂ ಅದು ಯಾವ ರೀತಿಯಾದಂತಹ ಬ್ರಹ್ಮಚಾರಿ? ಅಗಸ್ತ್ಯ ಮುನಿಗಳು ನೋಡಿದ್ರೆ ನಮ್ಮ ಕಣ್ಣ ಮುಂದೆ ಆಹಾರವನ್ನು ಸೇವನೆಯನ್ನು ಮಾಡಿದ್ದಾರೆ. ಆಹಾರವನ್ನು ಸೇವನೆಯನ್ನು ಮಾಡಿದ್ರು ಅಗಸ್ತ್ಯ ಮುನಿಗಳು ಅದು ಯಾವ ರೀತಿಯಾದಂಥ ಉಪವಾಸದಲ್ಲಿದ್ದರು? ಇದೇ ರೀತಿಯಾಗಿ ರಾತ್ರಿ ಎಲ್ಲ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆದಾಗ ಎಲ್ಲ ಗೋಪಿಕೆಯರು ಒಂದೆಡೆ ಸೇರ್ತಾರೆ. ಒಂದೆಡೆ ಸೇರಿ ಚರ್ಚೆಯನ್ನು ಮಾಡ್ತಾರೆ. ಎಲ್ಲ ಗೋಪಿಕೆಯರಿಗೂ ಉತ್ತರ ಅನ್ನೋದು ದೊರೆಯೋದೇ ಇಲ್ಲ. ಎಲ್ಲ ಗೋಪಿಕೆಯರು, ಸರಿ ಇದಕ್ಕೆಲ್ಲ ಉತ್ತರ ಕೃಷ್ಣನ ಬಳಿನೇ ಕೇಳಿಬಿಡೋಣ ಅಂತ ತಿಳಿದಂಥ ಎಲ್ಲ ಗೋಪಿಕೆಯರು ಕೃಷ್ಣನ ಬಳಿಗೆ ಬರ್ತಾರೆ. ಕೃಷ್ಣನ ಬಳಿಗೆ ಬಂದಂಥ ಎಲ್ಲ ಗೋಪಿಕೆಯರು, ಕೃಷ್ಣ ನೀನು ತುಂಬ ತುಂಟ, ನೀನು ಯಾವಾಗಲೂ ನಮ್ಮ ಹಿಂದೆ ಮುಂದೆನೇ ಸುತ್ತುತ್ತಾ ಇರ್ತೀಯ, ತುಂಬ ತಮಾಷೆಯನ್ನು ಮಾಡ್ತಾ ಇರ್ತೀಯ, ಹೀಗಿದ್ದರೂ ಸಹ ನೀನು ಅದು ಯಾವ ರೀತಿಯಾಗಿ ಬ್ರಹ್ಮಚಾರಿ ಅಂತ ಕೇಳ್ತಾರೆ. ಕೃಷ್ಣ ಗೋಪಿಕೆಯರನ್ನು ನೋಡುತ್ತಾ ಮುಗುಳ್ನಗುತ್ತಾ ಎಂತಹ ಅದ್ಭುತವಾದಂತಹ ಮಾತನ್ನು ಹೇಳ್ತಾನೆ ಅಂತಂದರೆ, ನನ್ನ ದೇಹಕ್ಕೂ ನಿಮ್ಮ ದೇಹಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ. ನೀವು ನನ್ನನ್ನು ಪ್ರೀತಿಸುತ್ತೀರಾ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಕಾಮದ ಆನಂದದಿಂದ ಕಾಮದ ಆನಂದದಿಂದ ತುಂಬ ದೂರದಲ್ಲಿರುವಂಥವನು ನಾನು. ಮೋಹದ ಜಗತ್ತಿನಿಂದ ತುಂಬ ದೂರದಲ್ಲಿ ಉಳಿದುಕೊಂಡಿರುವಂಥವನು ನಾನು. ಹೀಗಾಗಿಯೇ ನಾನು ಬ್ರಹ್ಮಚಾರಿ ಅಂತ ಹೇಳ್ತಾನೆ. ಗೋಪಿಕೆಯರೆಲ್ಲ, ಸರಿ ಕೃಷ್ಣ ನೀನೇನೋ ಬ್ರಹ್ಮಚಾರಿ, ಸರಿ ಒಪ್ಪಿಕೊಳ್ಳೋಣ. ಅಗಸ್ತ್ಯ ಮುನಿಗಳು ನಮ್ಮ ಕಣ್ಣ ಮುಂದೆ ಆಹಾರವನ್ನು ಸೇವನೆಯನ್ನು ಮಾಡಿದ್ದಾರೆ. ಆಹಾರವನ್ನು ಸೇವನೆಯನ್ನು ಮಾಡಿಯೂ ಸಹ ಮುನಿವರೆಯರು ಅದು ಯಾವ ರೀತಿಯಾಗಿ ಉಪವಾಸದಲ್ಲಿದ್ದರು ಅಂತ ಕೇಳ್ತಾರೆ. ಆಗ ಕೃಷ್ಣ ಮತ್ತೆ ಮುಗುಳ್ನಗುತ್ತಾ ಗೋಪಿಕೆಯರಿಗೆ ಒಂದು ಮಾತನ್ನು ಹೇಳ್ತಾನೆ. ಇದು ಸಹ ಅದ್ಭುತವಾದಂತಹ ಮಾತು. ಅಗಸ್ತ್ಯ ಮುನಿಗಳು ಆಹಾರವನ್ನು ಸೇವನೆಯನ್ನು ಮಾಡುವುದಕ್ಕಿಂತ ಮುಂಚೆ ಸಂಪೂರ್ಣವಾದಂಥ ಆಹಾರವನ್ನು ಭಗವಂತನಿಗೆ ಅರ್ಪಿಸ್ಬಿಡ್ತಾರೆ. ಅಗಸ್ತ್ಯ ಮುನಿಗಳು ಆಹಾರದ ಮೇಲೆ ಯಾವುದೇ ರೀತಿಯಾದಂತಹ ಮೋಹವನ್ನು ಹೊಂದಿಲ್ಲ. ಅಗಸ್ತ್ಯ ಮುನಿಗಳು ಆಹಾರವನ್ನು ತಾನು ಸೇವಿಸಿದ್ದೇನಾ ಅಥವಾ ಸೇವಿಸುತ್ತಿದ್ದೇನಾ ಅನ್ನುವಂತಹ ಆಲೋಚನೆಯನ್ನು ಸಹ ಮಾಡುವುದಿಲ್ಲ. ಹೀಗಾಗಿಯೇ ಅಗಸ್ತ್ಯ ಮುನಿಗಳು ಜೀವನ ಪರ್ಯಂತ ಉಪವಾಸದಲ್ಲೇ ಇರ್ತಾರೆ. ನೀವು ನನ್ನನ್ನು ತುಂಬ ಪ್ರೀತಿಸುತ್ತೀರಾ, ನಿಮ್ಮ ಪ್ರೀತಿಗೆ ನಾನು ತುಂಬ ಋಣಿಯಾಗಿದ್ದೇನೆ ಅಂತ ಕೃಷ್ಣ ಎಲ್ಲ ಗೋಪಿಕೆಯರಿಗೂ ಹೇಳ್ತಾನೆ. ನಾವು ಇಲ್ಲಿ ಒಂದು ಅರ್ಥವನ್ನು ಮಾಡ್ಕೊಳ್ಬೇಕಾಗಿರೋದು, ಇವತ್ತಿನ ದಿನ ಒಂದು ಹೆಣ್ಣು ಅಂತಂದರೆ ಆ ಹೆಣ್ಣನ್ನು ಕೇವಲ ಕಾಮದ ದೃಷ್ಟಿಯಲ್ಲೇ ನೋಡುವಂತಹದ್ದಾಗಿದೆ. ಅಂದರೆ
ಭೌತಿಕ ದೃಷ್ಟಿಯಲ್ಲಿ ನೋಡುವಂತಹದ್ದಾಗಿದೆ. ಆಹಾರವನ್ನು ಅಷ್ಟೇ ಭೌತಿಕ ದೃಷ್ಟಿಯಲ್ಲಿ ನೋಡುವಂತಹದ್ದಾಗಿದೆ. ಹೆಣ್ಣು ಅಂತಂದರೆ ಅನುಭವಿಸಬೇಕು, ಕಾಮಕ್ಕಾಗಿ ಇರುವಂತಹದ್ದು, ಅದಕ್ಕಾಗಿ ಹೆಣ್ಣು ಜನ್ಮವನ್ನು ತೆಗೆದುಕೊಂಡಿರುವಂತಹದ್ದು ಅನ್ನುವಂತಹ ದೃಷ್ಟಿ. ಆಹಾರ ಅಂತಂದರೆ ತಿನ್ನುವುದಕ್ಕೆ ಮಾತ್ರ, ನನಗೆ ಎಷ್ಟು ಬೇಕೋ ಅಷ್ಟನ್ನು ತಿನ್ಕೊಂಬಿಡೋದು, ಹೊಟ್ಟೆ ಬಿರಿಯುವಷ್ಟು ತಿನ್ಕೊಂಬಿಡೋದು. ಆಹಾರವನ್ನು ಯಾವ ರೀತಿಯಾಗಿ ತಿನ್ನಬೇಕು ಅನ್ನೋದು ಗೊತ್ತಿಲ್ಲ, ಹೆಣ್ಣಿನ ಜೊತೆ ಯಾವ ರೀತಿಯಾಗಿ ಇರಬೇಕು ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ಹೇಳುವಂತಹದ್ದು ನಾವು ಇವತ್ತಿನ ದಿನ ಭೌತಿಕ ಜಗತ್ತಿನಲ್ಲಿ ಇದ್ದೇವೆ ಅಂತ. ಇಂತಹ ವಿಚಾರಗಳನ್ನ ಸರಿಯಾಗಿ ತಿಳ್ಕೊಳ್ಬೇಕು ಅಂತಂದರೆ ನಾನು ಹೇಳಿರುವಂತಹ ವಿಚಾರವನ್ನು ಸ್ವಲ್ಪನಾದರೂ ಆಧ್ಯಾತ್ಮಿಕ ವಿಚಾರವಾಗಿ ತೆಗೆದುಕೊಂಡು ತಿಳ್ಕೊಳ್ತು ಅಂದರೆ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.